ಹಲೋ ಗೈಸ್, ವೆಲ್ಕಮ್ ಟು ದ ನ್ಯೂ ಬ್ಲಾಗ್. ನಾನು ನಿಮ್ಮ ಪ್ರೀತಿಯ ಶೇಖರ್ ಕ್ರಿಸ್ ಮಾತಾಡ್ತಾ ಇರೋದು. ಯಾರೆಲ್ಲ ಊರು ಬಿಟ್ಟು ಬೆಂಗಳೂರಿಗೆ ಹೋಗಿ ಕೆಲಸ ಮಾಡ್ತಿದ್ದೀರಾ, ಅವರು 1 ಅಥವಾ 2 ದಿನ ರಜೆ ಹಾಕಿ ನಿಮ್ಮ ಊರಿಗೆ ಬಂದರೆ ನಿಮಗೆ ಏನು ಫೀಲ್ ಆಗುತ್ತೆ ಕಮೆಂಟ್ ಮಾಡಿ. ಸೊ ಅದೇ ಫೀಲ್ ಇವತ್ತು ನನಗಾಗ್ತಿದೆ. ಯಾಕಪ್ಪ ಅಂತಂದರೆ ನಾನು 3 ಡೇಸ್ ಲೀವ್ ಹಾಕಿ ನಮ್ಮೂರಿಗೆ ಬಂದಿದ್ದೆ. ನಮ್ಮೂರಲ್ಲಿ ಆ ಥರದ್ದು ಏನಿದೆ ವಿಶೇಷ ಅಂತಂದರೆ, ನಮ್ಮೂರಲ್ಲಿ ಇವತ್ತು ಊರ ಹಬ್ಬ ನಡೀತಿದೆ. ಸೊ ಈ ಊರ ಹಬ್ಬನ ಗಂಗಮ್ಮ ತಾಯಿ ಹಬ್ಬ ಅಂತ ಕರೀತಾರೆ. ಈ ಹಬ್ಬನ ಹೆಂಗೆ ಮಾಡ್ತಾರೆ ಅಂತ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಈ ಹಬ್ಬ 3 ಡೇಸ್ ಇರುತ್ತೆ. ಲೆಟ್ಸ್ ಗೋ. ಅಂತೂ ಇಂತೂ ಮೆರವಣಿಗೆ ಸ್ಟಾರ್ಟ್ ಮಾಡಿದ್ರು. ಸೊ ಹೊಸ ನೀರು ತಂದು ದೇವ್ರನ್ನ ತಿದ್ದಿರ್ತಾರಲ್ಲ, ಅದಕ್ಕೆ ಹಾಕಿ ರಾವ್ ತೆಗೆದು ಆಮೇಲೆ ಊರೆಲ್ಲ ಮೆರವಣಿಗೆ ಮಾಡ್ತಾರೆ. ಊರೆಲ್ಲ ಮೆರವಣಿಗೆ ಮಾಡಾದ್ಮೇಲೆ ಪ್ರತಿಯೊಂದು ಮನೆಗೂ ಆರತಿ ಕೊಡಬೇಕು, ಪೂಜೆ ಕೊಡಬೇಕು. ಇಲ್ಲ ಅಂತಂದರೆ ದೇವರು ಮುಂದಕ್ಕೆ ಹೋಗಲ್ಲ, ಅಲ್ಲೇ ಸ್ಟಾಪ್ ಆಗುತ್ತೆ. ಪ್ರತಿಯೊಂದು ಮನೇಲೂ ಆರತಿ ಪೂಜೆ ಎಲ್ಲ ಮಾಡಾದ್ಮೇಲೆ ಆಮೇಲೆ ಊರೆಲ್ಲ ಸುತ್ತಾದ್ಮೇಲೆ ಕರ್ಕೊಂಡೋಗಿ ಚಪ್ಪರದ ಹತ್ರ ಬಿಡ್ತಾರೆ. ನೋಡಿ, ಪ್ರತಿಯೊಂದು ಮನೆ ಹತ್ರನೂ ನಿಂತ್ಕೊಂಡಿದ್ದು ಆರತಿ ತಗೊಂಡೆ ಮುಂದಕ್ಕೆ ಹೋಗೋದು. ಸೌದೆ ಹಾಕಿ ಕೊಂಡನೂ ಹಾಕ್ತಾ ಇದ್ದಾರೆ. ಕೆಂಡ ಮಾಡಾದ್ಮೇಲೆ ಬೆಳಗ್ಗೆಗೆ ಕೆಂಡ ತುಳಿತಾರಲ್ಲ, ಸೊ ಅದಕ್ಕೋಸ್ಕರ ಸೌದೆ ಎಲ್ಲ ಇಟ್ಟು ಕೆಂಡ ಹಾಕ್ತಾರೆ. ಊರೆಲ್ಲ ಅರ್ಧ ಸುತ್ತಾಗಿದೆ, ಇನ್ನೇನು ಬರ್ತಾ ಇದ್ದಾರೆ. ಸುತ್ಕೊಂಡು ಬಂದಾದ್ಮೇಲೆ ನಾನು ಟೊಮೊಟೊ ಈರುಳ್ಳಿ ಎಲ್ಲ ಕಟ್ ಮಾಡಿ ಅಡುಗೆ ಮಾಡ್ತಾಯಿದ್ದೆ. ಯಾರು ಇರಲಿಲ್ಲ. ಸೊ ಬೆಳಗ್ಗೆಗೆ ಪ್ರಸಾದ ಕೊಡಬೇಕಲ್ವ, ಏನೆಲ್ಲ ಸುತ್ತಾಡ್ಕೊಂಡು ಬಂದರು ಎಲ್ಲ. ಇವಾಗ ಲಾಸ್ಟ್ ಮನೆ ಇದು ಪೂಜೆ ಆರತಿ ಎಲ್ಲ ಆದಮೇಲೆ ಚಪ್ರದ ಹತ್ರ ಇಡ್ತಾರೆ. ಲಾಸ್ಟ್ ಮನೆಯದು ಆರತಿ ಪೂಜೆ ಎಲ್ಲ ಮುಗೀತು. ಇನ್ನೇನು ದೇವಸ್ಥಾನದ ಹತ್ರ ಬಂದರು. ಬಂದಾದಮೇಲೆ ಈ ರೌಂಡ್ ಸುತ್ಕೊಂಡಿರ್ತಾರೆ. ಹಂಗೆ ಒಂದು ರೌಂಡ್ ಸುತ್ತಿ ದೇವ್ರನ್ನ ಕೆಳಗಡೆ ಇಟ್ಟು ಚಪ್ಪರದ ಒಳಗಡೆ ಇಡ್ತಾರೆ. ಎಲ್ಲ ಕೈ ಮುಕ್ಕೊಂತ ಇದ್ದಾರೆ ನೋಡಿ. ಸೊ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಎಲ್ರಿಗೂ ಬೆಳಗಿನ ಶುಭೋದಯ. ಇವಾಗೇನಪ್ಪ ಅಂತಂದರೆ ಪೂಜಾರಿನ ರೆಡಿ ಮಾಡಿ ಮನೆಯಿಂದ ರೆಡಿ ಮಾಡಿ ಸೀದಾ ದೇವಸ್ಥಾನದ ಹತ್ರ ಕರ್ಕೊಂಡು ಹೋಗ್ತಾ ಇದ್ದಾರೆ. ಡೋಲವರೆಲ್ಲ ಹೋಗಿ ಪೂಜಾರಿನ ಮನೆಯಿಂದ ಕರ್ಕೊಬರ್ಬೇಕು, ರೆಡಿ ಮಾಡಿ ಮಡಿ ಹಾಸ್ಕೊಂಡು. ಜನ ಎಲ್ಲ ಎಷ್ಟು ಖುಷಿಯಾಗಿದ್ದಾರೆ ಅಂತಂದರೆ, ಹಳ್ಳಿ ಹಬ್ಬ ಅಂತ ಬಂದಾಗ ವಾತಾವರಣ, ಅಲ್ಲಿ ಸೊಗಡು, ಅಲ್ಲಿ ಜನ, ಆಚಾರ ವಿಚಾರ ಎಲ್ಲ ಎಲ್ರಿಗೂ ತುಂಬ ಇಷ್ಟ ಆಗ್ಬಿಡುತ್ತೆ. ಯಾವತ್ತೂ ಮರೆಯೋಕ್ಕಾಗಲ್ಲ ಊರ ಹಬ್ಬ ಅಂತಂದರೆ. ನೋಡಿ, ಕರ್ಕೊಂಡು ಹೋಗ್ತಾ ಇದ್ದಾರೆ ದೇವಸ್ಥಾನದ ಹತ್ರ.
ಕರ್ಕೊಂಡು ಹೋಗ್ತಾರೆ. ನಾನು ಅವ್ರ ಹಿಂದೆ ವೀಡಿಯೋ ಮಾಡ್ಕೊಂಡು ಹೋಗ್ತೀನಿ. ಜನ ಎಲ್ಲ ಫುಲ್ಲು ತಲ್ಲಾಡ್ತಾ ಇದ್ರೆ, ಸಿಕ್ಕಾಪಟ್ಟೆ ಜನ ಬಂದಿದ್ದಾರೆ ನೋಡಿ. ಹಿಂಗೆ ಕರ್ಕೊಬಂದು ದೇವಸ್ಥಾನದ ಮುಂದೆ ಪೂಜೆ ಮಾಡಿ ದೇವಸ್ಥಾನ ಸುತ್ತ ಕರ್ಕೊಂಡು ಹೋಗ್ತಾರೆ. ಒಂದು ರೌಂಡ್ ಬರ್ತಾರೆ. ದೇವಸ್ಥಾನದ ಮುಂದೆ ಹೋದ್ಮೇಲೆ ಪೂಜೆ ಮಾಡ್ತಾರಲ್ಲ, ಅವಾಗ ಒಂದು ಸ್ವಲ್ಪ ಹೊತ್ತು ಬಿಟ್ಟು ದೇವ್ರು ಬರುತ್ತೆ. ದೇವ್ರು ಬಂದರೆ ಮಾತ್ರ ಹಿಡಿಯೋಕ್ಕಾಗಲ್ಲ. ಎಷ್ಟೇ ಜನ ಹಿಡ್ಕೊಂಡ್ರು ಅಷ್ಟೇ, ನೋಡ್ತಾ ಇರಿ ಹಂಗೆ. ಜನ ಅಂತೂ ತಲ್ಲಾಡ್ಕೊಂಡು ಹೋಗ್ಬೇಕಪ್ಪ, ಜಾಗನೇ ಕೊಡಲಿಲ್ಲ. ಎಲ್ಲಿ ಸೈಡ್ ಬನ್ನಿ. ಒಳಗಡೆ ಪೂಜೆ ಮಾಡ್ತಾ ಇದ್ದಾರೆ. ಪೂಜೆ ಮಾಡಾದ್ಮೇಲೆ ದೇವ್ರು ಬರುತ್ತೆ. ಈಡ್ಗಾಯಿ ಹಾಕಿದ್ರು. ಇವಾಗ ಬರುತ್ತೆ ನೋಡಿ. ದೇವ್ರು ಬಂತು, ಹಿಡಿಯೋಕ್ಕಾಗಲ್ಲ ಇವಾಗ. ಎಷ್ಟೇ ಹಿಡಿದ್ರು ಅಷ್ಟೇ, ಹಿಡ್ಕೊಳಕ್ಕೆ ಆಗೋದಿಲ್ಲ. ಇಲ್ಲಿ ಜನ ಅಂತೂ ಫುಲ್ಲು ತಳ್ಳಾಡ್ತಿದ್ರೆ ವೀಡಿಯೋನೇ ಮಾಡೋಕ್ಕಾಗ್ತಾ ಇಲ್ಲ. ಎಷ್ಟು 4-5 ಜನ ಹಿಡ್ಕೊಂಡಿದ್ರು ಹಿಡ್ಕೊಳಕ್ಕೆ ಆಯ್ತಿಲ್ಲ. ಕರ್ಕೊಂಡು ಹೋಗ್ತಾ ಇದಾರೆ ಮುಂದೆ. ಎಷ್ಟು 4-5 ಜನ ಹಿಡ್ಕೊಳಕ್ಕೆ ಆಗ್ತಾ ಇಲ್ಲ. ಯಾರೋ ಅಣ್ತಮ್ಮ ಸೆಲ್ಫಿ ಸ್ಟಿಕ್ ತಗೊಂಡು ವಿಡಿಯೋ ಮಾಡ್ಕೊಂಡು ಹೋಗ್ತಿದ್ದೀನಿ. ನಮ್ಮ ಅಣ್ಣ ಅವನು, ನಾನಂದರೆ ಅವ್ನು ನಮ್ಮ ಅಣ್ಣ ಆಗ್ಬಿಟ್ಟವನೆ ಸೆಲ್ಫಿ ಸ್ಟಿಕ್ ತಗೊಂಡು. ಈ ಜನ ಅಂತೂ ಸೈಡೇ ಬಿಡೋದಿಲ್ಲ ಮಾರಾಯ. ತಳ್ಳಾಡ್ತಾರೆ, ಸುಮ್ಮನೆ ಹೋಗೋದಿಲ್ಲ. ಸೀದಾ ಮುಂದೆ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡೋಗಿ ಕೆಂಡ ಮಾಡಿದಾರಲ್ಲ, ಅದು ರೌಂಡ್ ನಡೆಸಿ ಕರ್ಕೊಬಂದು ಚಪ್ರದ ಹತ್ರ ಬಿಡ್ತಾರೆ. ಸೊ ಇವರು ಪುಟ್ಟೆ ತಗೊಂಡಿದ್ದಾರೆ. ಕೆಂಡ ತುಳಿಯೋದು ಇನ್ನೊಬ್ರು, ತೋರಿಸ್ತೀನಿ ರೀ. ಮುಂದೆ ಹಂಗೆ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡೋಗಿ ಇವರು ಪುಟ್ಟೆ ಎತ್ತಿದ್ದಾರೆ, ಕೆಂಡ ತುಳಿಯೋದು ಬೇರೆಯವರು. ಏನ್ ತಳ್ಳಾಡ್ತೈತೆ, ಎಷ್ಟು ಜನ ಹಿಡ್ಕೊಂಡ್ರು ಸ್ಟಾಪೇ ಇದ್ದಾರೆ. 4-5 ಜನ, ಸುಮಾರು ಜನ ಹಿಡ್ಕೊಂಡಿದ್ದಾರೆ, ಆದ್ರೂ ಹಿಡಿಯೋಕೆ ಆಗ್ತಿಲ್ಲ. ಕೆಂಡ ಹಾಕಿದ್ರಲ್ಲ, ಅದ್ರ ಸುತ್ತ ಸುತ್ಕೊಂಡ್ ಬರ್ತಾರೆ. ಕೆಂಡ ಎಲ್ಲ ಫುಲ್ ಬೂದಿ ಇರುತ್ತಲ್ಲ, ಅದೆಲ್ಲ ಸೊಪ್ಪಲ್ಲೆಲ್ಲ ಹೊಡೆದು ಗಾಳಿ ಬೀಸಿ ಬೂದಿಯೆಲ್ಲ ಎಬ್ಬರಿಸ್ತಾ ಇದ್ದಾರೆ. ಇದಾದ್ಮೇಲೆ ಕೆಂಡದ ಮುಂದೆ ಪೂಜೆ ಮಾಡಿ ಈಡ್ಗೆ ಹಾಕಿ ಕೆಂಡ ತುಳ್ಕೊಬರ್ತಾರೆ. ಕೆಂಡ ತುಳಿಯೋದು ಪೂಜಾರಿ ಅವರ ಮಗ.
ಇನ್ನ ಸಮಾಧಾನ ಆಗಿಲ್ಲ ದೇವ್ರಿಗೆ. ಇವಾಗ ಚಪ್ರದ ಒಳಗಡೆ ಕರ್ಕೊಂಡು ಹೋಗ್ತಾರೆ, ಆದ್ರೂ ಸುಸ್ತಾಗ್ಬಿಟ್ಟವ್ರೆ ಪೂಜಾರಪ್ಪ. ಕರ್ಕೊಂಡೋಗಿ ಚಪ್ರದಲ್ಲಿ ಬಿಡ್ತಾರೆ. ಇವಾಗ ಕೆಂಡ ತುಳ್ಕೊಂಡು ಓಡ್ ಬರ್ತಾರೆ ನೋಡಿ. ಸೀದಾ ಹಂಗೆ ಚಪ್ರದೊಳಗಡೆ ದೇವ್ರ ಹತ್ರ ಓಡೋಗ್ಬಿಡ್ತಾರೆ. ಎಲ್ಲರೂ ವಿಡಿಯೋ ಮಾಡ್ಕೊಂಡು ಹೋಗ್ತಾರೆ ನಮ್ಮ ಅಣ್ಣ ತಮ್ಮಂದಿರು. ನಾವು ಅಂದ್ರೆ ನಮ್ಗಿಂತ ಲೆಜೆಂಡ್ ಅವರು. ಸೊ ತಂಬಿಟ್ಟು ಅಂದ್ರೆ ಎಲ್ರಿಗೂ ಅರ್ಥ ಆಗಿರುತ್ತೆ. ಅಕ್ಕಿನ ಒಣಕೆಯಲ್ಲಿ ಕುಟ್ಬಿಟ್ಟು ಬೆಲ್ಲದ ಪಾಕ ತೆಗ್ದು ಮಾಡಿರ್ತಾರೆ. ಆ ತಂಬಿಟ್ಟನ್ನ ತಟ್ಟೆಲಿ ಇಕ್ಕಿಬಿಟ್ಟು ಗನಗ್ಲವು ಅಂತ ಬರುತ್ತಲ್ಲ, ಸೊ ಅದನ್ನ ಕಡ್ಡಿಗೆ ಹಾಕಿ ಚುಚ್ಬಿಟ್ಟು ಅದನ್ನ ಸುತ್ತ ಸಿಕ್ಸಿರ್ತಾರೆ. ಅದಕ್ಕೆ ಎಣ್ಣೆ ಒಯ್ದು ದೀಪ ಹಚ್ಚಿರ್ತಾರೆ. ಇಲ್ಲಿ ತಟ್ಟೆಯು ಒಬ್ಬೊಬ್ಬರು ಕಾಯಿ ಹೊಡೆಯಕ್ಕೆ ಒಬ್ಬರನ್ನ ಬಿಟ್ಬಿಟ್ಟಿದ್ದಾರೆ. ಯಾಕಂದ್ರೆ ದೇವ್ರ ಮುಂದೆ ಜೋಡಿಸಿದ್ರೆ ಒಂದೊಂದು ತಟ್ಟೆಲಿ ಎತ್ಕೊಂಡು ಹೊಡೆಯೋಕ್ಕಾಗಲ್ವಲ್ಲ, ಅದಕ್ಕೆ ಕಾಯಿನೂ ಇಲ್ಲೇ ಹೊಡೆದು ಕಳಿಸ್ತಾ ಇದ್ದಾರೆ ಈಚೆನೆ. ಎಲ್ಲ ಲೈನಿಗೆ ಬರ್ತಾ ಇದಾರೆ ತಟ್ಟೆ ಎತ್ಕೊಂಡು. ನೋಡಿ ಜನ ರಾತ್ರಿ ಇರ್ಲಿಲ್ಲ, ಅವಾಗ ಎಷ್ಟು ತುಂಬ್ಕೊಟ್ಟಿದ್ದಾರೆ. ಮಾರ್ನಿಂಗ್ ಅಲ್ಲಿ ತಟ್ಟೆ ಎಲ್ಲ ಜೋಡಿಸಿ ಇಟ್ಟಿದ್ದಾರೆ ನೀಟಾಗಿ. ಆ ಕಡೆ 2 ಲೈನ್, ಈ ಕಡೆ 2 ಲೈನು, ಮಧ್ಯ ಗ್ಯಾಪ್ ಇಟ್ಟಿದ್ದಾರೆ ಪೂಜಾರಿ ಓಡಾಡಕ್ಕೆ. ನೋಡಿ ಅಲ್ಲಿದೆ ದೇವರು. ಫ್ರೆಂಡ್ಸ್ ನೋಡ್ಕೊಬಂದಲ್ಲ ಹೇಗಿತ್ತು ಹಬ್ಬ ಎಲ್ಲ ಅಂತ. ಸೊ ಇದು ಮೊದಲನೇ ದಿನದ್ದು. 2ನೇ ದಿನದ್ದು ಇನ್ನೂ ಬಾಕಿ ಇದೆ, ಅದನ್ನು ಸೆಕೆಂಡ್ ವಿಡಿಯೋದಲ್ಲಿ ತೋರಿಸ್ತೀನಿ. ಇದು ಮೊದಲನೇ ವಿಡಿಯೋ. ಅದು ಎರಡನೇ ದಿನದ್ದು ಹೆಂಗೆ ಮಾಡ್ತಾರೆ ಅಂತ ನೀವು ನೋಡಬೇಕು ಅಂತಂದರೆ 2ನೇ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ, ನೋಡಿ. ಸಿಗುವ 2ನೇ ವಿಡಿಯೋದಲ್ಲಿ. ಟಾಟಾ, ಬಾಯ್ ಬಾಯ್.